ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಲ್ಯಾಣ ಮಸ್ತು. ಅವಳು ಅವನ ಬಳಿ ಏನ್ರಿ ಅಂದ್ಲು. ಏನ್ರಿ ಅಂತಲ್ಲ ಬೇಡ ಆಕಾಂಕ್ಷ, ರಮಣ್ ಅನ್ನು ಸಾಕು. ಅದು ಹೇಗೆ ಗಂಡನನ್ನು ಹೆಸರು ಹಿಡಿದು ಕರೆಯೋದು ತಪ್ಪು. ಏನೋ ಆ ಮಾತು ಅವನನ್ನು ಮರಳುಗೊಳಿಸ್ತು. ಆಕಾಂಕ್ಷ, ದಿನದಿಂದ ದಿನಕ್ಕೆ ನಿನ್ನ ಮೇಲಿರುವ ಪ್ರೀತಿ ಹೆಚ್ಚಾಗ್ತಾನೆ ಹೋಗ್ತಿದೆ. ಪ್ಲೀಸ್ ಯಾವುದೇ ಪರಿಸ್ಥಿತಿಯಲ್ಲೂ ನನ್ನ ಬಿಟ್ಟು ಹೋಗಬೇಡ. ನಾನು ಯಾಕೆ ಸರ್ ಹೋಗಲಿಕ್ಕೆ ಇದ್ದೀನಿ. ಹೇಯ್, ಸರ್ಗಿರೆಲ್ಲ ಬೇಡ. ಸಾರಿ, ನಾನು ಯಾಕೆ ಹೋಗ್ಲಿಕ್ಕಿದ್ದೀನಿ ಸರ್. ಅಯ್ಯೋ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಯಾರಾದರೂ ಬಂದು ನಮ್ಮಿಬ್ಬರ ಈ ಜೀವನ ತಪ್ಪು ಅಂತ ಹೇಳಿದರೆ ಏನ್ರಿ ಮಾಡೋದು. ನನಗಂತ ಇರೋದು ನೀವು ಮಾತ್ರ. ಒಂದು ವೇಳೆ ಯಾರಾದರೂ ಹೇಳಿದರೆ ಯಾರು ಹೇಳಿದರೂ ಕೇಳೋದಿಲ್ಲ. ನೀವು ನನಗೆ ತುಂಬ ಇಂಪಾರ್ಟೆಂಟ್ ಅಂದ್ಲು. ನನ್ನ ಜನನವೇ ತಪ್ಪೋ ಅನಿಸುವಷ್ಟರ ಮಟ್ಟಿಗೆ ಹೆತ್ತವಳನ್ನೇ ದ್ವೇಷಿಸುವವನು ನಾನು. ಅದನ್ನು ಮೀರಿ ನಂಬಿಕೆ ಮತ್ತು ಪ್ರೀತಿ ಇಟ್ಟು ಮೊದಲ ಬಾರಿಗೆ ಒಬ್ಬ ಹೆಣ್ಣನ್ನು ಮನಸಾರೆ ನಂಬ್ತಾ ಇದ್ದೀನಿ ಅಂದರೆ ಅದು ನೀನು ಮಾತ್ರ ಆಕಾಂಕ್ಷ. ನನ್ನ ಬೆರಳು ಹಿಡಿದು ಈ ಪ್ರಪಂಚವನ್ನು ತೋರಿಸಿದವರು ನನ್ನ ಚಿಕ್ಕಪ್ಪ. ನನ್ನ ಚಿಕ್ಕಪ್ಪ 100 ಬಾರಿ ಹೇಳಿದ್ದಾರೆ, ಯಾರನ್ನು ಈ ಪ್ರಪಂಚದಲ್ಲಿ ನಂಬಬಾರ್ದು ಅಂತ. ಯಾವ ವಿಷಯದಲ್ಲೂ ನನ್ನನ್ನು ಮೋಸಗೊಳಿಸ್ಬೇಡ ಆಕಾಂಕ್ಷ. ನಾನು ಯಾಕೆ ಸರ್ ನಿಮಗೆ ಮೋಸ ಮಾಡಲಿ. ಗೊತ್ತಿಲ್ವಲ್ಲಮ್ಮ, ನನಗೆ ನಡೆದ ಘಟನೆಗಳ ವಾತಾವರಣದಿಂದ ನಾನು ಒಂಟಿತನವನ್ನು ಮಾತ್ರ ಬಯಸಿದೆ. ಆದರೆ ಈ ಅಪ್ಪುಗೆ ಇಲ್ಲದೇ ಇದ್ದರೆ ಇನ್ಮೇಲೆ ನನ್ನಿಂದ ಒಂದು ಕ್ಷಣನೂ ಇರಲು ಸಾಧ್ಯ ಇಲ್ಲ. ನೀನು ನನ್ನಿಂದ ಸ್ವಲ್ಪ ದೂರ ಸರಿದರೂ ನಾನು ನನಗಾಗಿ ಇರೋದೇ ಇಲ್ಲ. ಅದಾದಮೇಲೆ ನಾನು ಬದುಕೋದೇ ವೇಸ್ಟ್. ಏನ್ರಿ, ನಿಮ್ಗೆ ಯಾಕೆ ನಾನು ಮೋಸ ಮಾಡಲಿ ಗೊತ್ತಿಲ್ಲ. ಒಂದು ಅನುಮಾನ. ಏನ್ರಿ, ಒಂದು ಹೇಳಲಾ? ಒಂದು ವೇಳೆ ನಿಮ್ಮ ಒಳ್ಳೆಯದಕ್ಕಾಗಿ ಒಂದು ಸಣ್ಣ ಸುಳ್ಳು ಅಥವಾ ನನಗೆ ತಿಳಿಯದೆ ಒಂದು ಸಣ್ಣ ಸುಳ್ಳು ಹೇಳಿಬಿಟ್ರೆ ಏನಾಗುತ್ತೆ? ನನಗೆ ಒಳ್ಳೆಯದಾದರೆ ನೀನು ನನ್ನ ಬಳಿಯೇ ಹೇಳಬೇಕು. ಯಾವುದೇ ಕಾರಣಕ್ಕೂ ಒಂದು ಸುಳ್ಳನ್ನು ನನ್ನ ಬಳಿ ಹೇಳಬೇಡ. ನೀನು ತಿಳಿದೋ ತಿಳಿಯದೇನೋ ಹೇಳಿದರೂ ಸಹ ಆಮೇಲೆ ನಂಬಿಕೆ ಎಂಬ ಮಾತು ನನ್ನ ಜೀವನದಲ್ಲಿ ಯಾರ ಮೇಲೆಯೂ ಬರೋದೇ ಇಲ್ಲ. ತಿಳಿಯದೆ ಮಾಡಿದರೆ ಅಥವಾ ತಿಳಿದೇ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಮಾಡಿದರೆ ಸಣ್ಣ ತಪ್ಪು, ಅದಕ್ಕೆ ನನ್ನನ್ನು ಹೊಡಿತೀರಾ ಅಂದ್ಲು ಆಕಾಂಕ್ಷ. ರಮಣ್, ನಿನ್ನನ್ನು ಯಾಕೆ ಹೊಡಿಲಿ? ಯಾವುದೇ ಕಾಲದಲ್ಲೂ ಹೊಡೆಯೋದಿಲ್ಲ. ನಿನಗೆ ನೋವಾದರೆ ನನಗೂ ನೋವಾಗುತ್ತೆ. ಅದಕ್ಕೆ ಬದಲಾಗಿ ನನ್ನನ್ನು ನಾನೇ ಗಾಯಗೊಳಿಸ್ಕೊಳ್ತೀನಿ ಅಂದವನು ಅವಳನ್ನು ಬಿಗಿಯಾಗಿ ಅಪ್ಕೊಳ್ತಾ, ನನ್ನನ್ನು ಮೋಸಗೊಳಿಸ್ಬೇಡ ಬಂಗಾರ ಅಂದ. ಅವನು ನನ್ನನ್ನು ಮೋಸಗೊಳಿಸ್ಬೇಡ ಅನ್ನುವಾಗಲೇ ಅವಳ ಎದೆ ದಸಕ್ ಅಂದಿತು. ಮಾತುಗಳಲ್ಲಿ ಕೇಳೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ರೆ ನಮಗೆ ಇವರ ಅಮ್ಮನ ಬಗ್ಗೆ ಗೊತ್ತು ಅಂತ ತಿಳಿದ್ರೆ ಭಯ ಮತ್ತು ಕಂಗಾಲಾಗುವಿಕೆ ಅವನ ಮಾತುಗಳಲ್ಲಿ ವ್ಯಕ್ತವಾಗಲು ಆಳವಾಗಿ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಒತ್ತಡ ಉಂಟಾಯಿತು. ಅಂದು ಆಸ್ಪತ್ರೆಗೆ ಬಂದ ಮುತ್ತರ್ಸಿ ಆಕಾಂಕ್ಷಳ ಬಳಿ ಬಂದರು. ಏನಂಟಿ, ಹೇಳಿದರೆ ನಾನೇ ಬರ್ತಾ ಇದ್ದೆ ಅಲ್ವಾ. ನಾನೇನು ಹೊರಗಿನವಳ ಆಂಟಿ ಅಂತ ಕರಿತಿದೆಯಲ್ಲ, ಅಕ್ಕರೆಯಿಂದ ಅತ್ತೆ ಅಂತ ಕರಿಯಮ್ಮ ಅಂದ್ಲು. ಸರಿ ಆಯಿತು, ಕರಿತೀನಿ ಬಿಡಿ. ಹೇಳಿ ಅತ್ತೆ, ಈಗಷ್ಟೇ ಮನಸ್ಸು ತುಂಬಿ ಬಂದಿದೆ. ಹೇಳಮ್ಮ, ಏಕಾಏಕಿ ಆಸ್ಪತ್ರೆವರೆಗೆ ಬರಲು ಕಾರಣ ಏನು? ನಿಮ್ಮ ದೇಹಕ್ಕೇನಾದರೂ ಹುಷಾರಿಲ್ವಾ? ನನ್ನ ದೇಹಕ್ಕೇನು? ನನ್ನ ಮಗ ಹೇಗಿದ್ದಾನೆ? ಅವ್ರಿಗೇನು ಚೆನ್ನಾಗೇ ಇದ್ದಾರೆ. ಅವರ ಬಳಿ ನನ್ನ ಬಗ್ಗೆ ಮಾತನಾಡಿದ್ಯಮ್ಮ? ಏನು ಹೇಳಬೇಕೆಂದು ತೋಚದೆ ಅವಳ ಕಣ್ಗಳು ದಿಗ್ಭ್ರಮೆಗೊಂಡು ನಿಲ್ಲಲು ಅವಳಿಗೆ ಅರ್ಥ ಆಯಿತು. ನನ್ನ ಮಗ ನನ್ನ ಬಗ್ಗೆ ಮಾತನಾಡಿದರೆ ಕೋಪ ಮಾಡ್ಕೊಳ್ತಾನೆ. ಅದು ಗೊತ್ತಿರುವ ವಿಷಯನೇ ತಾನೇ. ಅವನನ್ನು ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಮ್ಮ ಆಕಾಂಕ್ಷ ಅಂದವರು. ನಂತರ ಅವಳ ಕೈಯನ್ನು ಹಿಡಿದು, ನನಗೆ ಒಂದು ಸಹಾಯ ಮಾಡಲು ಸಾಧ್ಯನಾ? ಹೇಳಿ ಅತ್ತೆ. ನಿನ್ನ ಮಾವ ಆ ಮನೆಯೊಳಗೆ ತಾನೇ ಬಂದಿಯಾಗಿದ್ದಾರೆ. ಅವರನ್ನು ನೋಡಲು ಯಾವುದಾದ್ರೂ ಒಂದು ದಾರಿ ಮಾಡಿಕೊಡಲು ಸಾಧ್ಯನಾ? ನಿಮ್ಮನ್ನು ಹೇಗತ್ತೆ ನಾನು ಕರ್ಕೊಂಡು ಹೋಗಲು ಸಾಧ್ಯ? ಅಲ್ಲೆಲ್ಲ ಅಷ್ಟು ಭದ್ರತೆ ಇದೆಯಲ್ಲ. ಅಯ್ಯೋ, ಅದು ಸಾಧ್ಯ ಇಲ್ಲ ಅಂತ ನನಗೂ ಗೊತ್ತು. ನಿಮ್ಮ ಮಾವನನ್ನು ಹೇಗಾದರೂ ಮಾಡಿ ಹೊರಗೆ ಕರ್ಕೊಂಡು ಬರಲು ಸಾಧ್ಯನಾ? ಅವರನ್ನು ಕಬ್ಬಿಣದ ಸರಳುಗಳಿರುವ ಸೆರೆಮನೆಯಲ್ಲಿ ಬಂಧಿಸಿಟ್ಟಿದ್ದೆ. ಅವರನ್ನು ಹೇಗತ್ತೆ ಹೊರಗೆ ಕರ್ಕೊಂಡು ಬರಲು ಸಾಧ್ಯ? ಗೊತ್ತಿಲ್ಲಮ್ಮ. ಅವರ ಮುಖವನ್ನು ನೋಡಿ ಎಷ್ಟೋ ವರ್ಷಗಳಾಯಿತು ಗೊತ್ತಾ.
ನನ್ನ ಮಗನ ವಯಸ್ಸಷ್ಟೇ ಇತ್ತು ರಾಮ್ನ ವಯಸ್ಸು. ಆಗ ರಾಮ್ನ ನೋಡಿದ್ದು. ಅವರ ಧ್ವನಿಯಲ್ಲಿದ್ದ ಹಂಬಲ ಅರ್ಥ ಆಯಿತು. ಒಂದು ವೇಳೆ ನಾನು ರಮಣ್ಣನ ಅಗಲಿದ್ರೆ ನನಗೂ ಹೀಗೇ ನೋವಾಗುತ್ತೆ ಅಲ್ವಾ? ಅವರ ಹಂಬಲ ಆಕೆಯನ್ನು ಕಾಡ್ದಂತೆ ಆಯಿತು. ತನ್ನ ಬದುಕೆ ದಿಕ್ಕು ಬದಲಾಗಲಿದೆ ಅನ್ನೋದು ತಿಳಿಯದೆ ಮಾತು ಕೊಟ್ಲು. ಖಂಡಿತವಾಗಿಯೂ ಯಾವುದಾದ್ರೂ ಒಂದು ಉಪಾಯ ಮಾಡಿ ಅವರನ್ನು ನಿಮ್ಮನ್ನು ಭೇಟಿಯಾಗುವಂತೆ ಮಾಡ್ತೀನಿ ಅಂತ. ಯಾಕೋ ಇದುವರೆಗೂ ಅವರ ಮುಖವನ್ನು ನೋಡಲು ಸಾಧ್ಯವಾಗದ ಆಕೆಗೆ ಆ ಉತ್ತರವು ತುಂಬ ಸಂತೋಷವನ್ನು ನೀಡಿತು. ಅವರ ಮಂದಹಾಸವನ್ನು ಕಂಡು ಆಕೆಗೆ ಯಾಕೋ ಅದನ್ನು ನೆರವೇರಿಸಿ ತೋರಿಸ್ಬೇಕೆಂದು ಆಸೆ. ಇದರಿಂದ ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವವನ ಪ್ರೀತಿ ಕಳೆದು ಹೋಗಲಿದೆ ಅನ್ನೋದು ತಿಳಿಯದೆ ಮೆಲ್ಲನೆ ನಡೆದು ಹೋಗಿ ಚಾರು ಬಳಿ ಅಕ್ಕ ಅರಸಿ, ಅಂದರೆ ಅವರು ಶಾರದಾ, ಈಗಿನ ಶಾರದಾ ಅಂದು ಮುತ್ತರಸಿ, ಅತ್ತೆ ರಾಮ್ ಮಾವನನ್ನು ನೆನಪಿಸ್ಕೊಳ್ತಾ ಇದ್ರೆ ಅನಿಸುತ್ತೆ ಅಂದ್ಲು. ನನಗೆ ಅವರಿಬ್ಬರನ್ನ ಸೇರಿಸಬೇಕು, ಅವರಿಗೆ ನಿಜವನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದು ಆಸೆ. ಆದರೆ ಅವರಿಗೆ ಅವರ ಹೆಸರನ್ನು ಹೇಳಿದ್ರೇ ಕೋಪ ಬರುತ್ತೆ ಅಂದವಳು ಸ್ವಲ್ಪ ಸಮಯದ ಮೌನದ ನಂತರ, ಇದರಲ್ಲಿ ನಾನು ಹೇಗೆ ರಾಮ್ ಮಾವನನ್ನು ಹೊರಗೆ ಕರೆತರೋದು? ನಾನು ಏನಾದರೂ ಉಪಾಯ ಹೇಳಲಾ ಅಂದ್ಲು ಚಾರು ಧಾರಾಳವಾಗಿ. ಈಗ ಅಲ್ಲಿ ರಾಮ್ ಸರ್ಗೆ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಯಾರು ಚಿಕಿತ್ಸೆ ಕೊಡ್ತಾರೆ? ಬಹುಶಃ ಡಾಕ್ಟರ್ ವಿಜಯ್ ಅಣ್ಣ ಈಗ ಶಿಬಿರಕ್ಕೆ ಹೋಗಿದ್ದಾರೆ. ವಿಜಯ್ ಇಲ್ಲದ ಈ ಸಮಯದಲ್ಲಿ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಯಾರು ನೋಡ್ಕೊಳ್ತಾರೆ? ಗೊತ್ತಿಲ್ವಲ್ಲ. ಅದಕ್ಕೆ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಹೋದರೆ ತಾನೇ ಯಾರು ನೋಡ್ತಾರೆ ಅಂತ ತಿಳಿಯೋದು. ಹೊರಗಿನಿಂದ ವೈದ್ಯರನ್ನು ಕರೆಸೋದಿಲ್ಲ ಅಂತ ನಾನು ಭಾವಿಸ್ತೀನಿ. ಇಲ್ಲದೇ ಇದ್ದರೆ ಅಷ್ಟರಲ್ಲಿ ಈ ವಿಷಯ ಗುಟ್ಟಾಗಿ ಹೊರಬರಬೇಕಿತ್ತು. ಹಾಗಾದರೆ ಯಾರಿಗೆ ತೋರಿಸ್ತಾರೆ? ಕುಟುಂಬದ ಸದಸ್ಯರಿಗೆ ಮಾತ್ರ ಪ್ರವೇಶ. ಇದುವರೆಗೆ ವಿಜಯ್, ಇನ್ನೂ ಅವರು ಇಲ್ಲದೇ ಇದ್ದರೆ ನೀನೇ ಅಕ್ಕ. ಅದಕ್ಕೆ ಮೊದಲು ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಹೋಗಬೇಕು ಅಲ್ವಾ ಅಂದ್ಲು ಆಕಾಂಕ್ಷ. ಆರೋಗ್ಯ ಸರಿ ಇಲ್ಲದೆ ಹೋಗುವ ಮಟ್ಟಿಗೆ ಏನಾದರೂ ಮಾಡು ಆಕಾಂಕ್ಷ. ಅಯ್ಯೋ ಅಕ್ಕ, ಆ ಮನೆಯಲ್ಲಿ ಎಲ್ಲರೂ ಸ್ಕ್ಯಾನರ್ ಥರ ಪ್ರತಿಯೊಬ್ಬರನ್ನು ನೋಡ್ದಿಂದಾನೆ ಅಳೆದು ನೋಡ್ತಾರೆ. ಇನ್ನು ಮುಂದೆ ನಿನ್ನನ್ನು ಹಾಗೆ ನೋಡೋದಿಲ್ಲ ಆಕಾಂಕ್ಷ. ಹೇಗಾದರೂ ಆ ಮನೆಯಿಂದ ತಾನೇ ಅವರಿಗೆ ಊಟ ಹೋಗೋದು. ಆ ಊಟದಲ್ಲಿ ಏನಾದರೂ ಯಾವುದನ್ನಾದರೂ ಬೆರೆಸ್ಬಿಡು ಅಂದ್ಲು ಚಾರು. ಅಯ್ಯೋ, ಏನಾದರೂ ಆದರೆ ಅವರು ಆ ಸಮಯದಲ್ಲಿ ಮನೆಗೆ ಬಂದುಬಿಟ್ರೆ ತೊಂದರೆಯಾಗಿ ಬಿಡುತ್ತದಲ್ಲ ಅಕ್ಕ. ಸರಿ, ರಮಣ್ ಇಲ್ಲದೇ ಇದ್ದಾಗ, ಮುಖ್ಯವಾಗಿ ಅವರು ಊರಿನಲ್ಲಿ ಇಲ್ಲದೆ ಇರುವಾಗ ನೀನು ಅದನ್ನು ಮಾಡು. ಅವರಿಗೆ ಹುಷಾರಿಲ್ಲದೆ ಇದ್ದರೆ ರಮಣ್ ಸರ್ ಖಂಡಿತವಾಗಿಯೂ ನಿನ್ನನ್ನೇ ನೋಡಲು ಹೇಳ್ತಾರೆ. ಪರೀಕ್ಷಿಸುವಾಗ ಗಂಭೀರವಾಗಿದೆ ಅಂತ ಹೇಳಿ ಅವರನ್ನು ಹೊರಗೆ ಕಳಿಸುವ ದಾರಿಯನ್ನು ನೋಡು. ಅಯ್ಯೋ, ನನಗೆ ನೆನಪಿಸಿಕೊಂಡ್ರೇ ಭಯ ಆಗ್ತಿದೆ ಅಕ್ಕ ಅಂತ ತೊದಲಿದ್ಲು. ಒಂದಿನ ತಾನೇ ನಮ್ಮ ಆಸ್ಪತ್ರೆಯ ಆ್ಯಂಬುಲೆನ್ಸ್ನಲ್ಲಿ ಅವರನ್ನು ಇಟ್ಟು ಪರೀಕ್ಷಿಸಿ ಅರ್ಸಿ ಆಂಟಿ ಮತ್ತು ರಾಮ್ ಅಂಕಲ್ ಇಬ್ಬರನ್ನ ಭೇಟಿ ಮಾಡಿಸಿ ಮತ್ತೆ ಅಲ್ಲಿಗೆ ಕರೆ ತಂದುಬಿಡಬಹುದು. ಇದರಲ್ಲಿ ಮತ್ತೊಂದು ಒಳ್ಳೆಯ ವಿಷಯ ಕೂಡ ಇದೆ. ಅಲ್ಲಿದ್ಕೊಂಡು ಅವರ ರಕ್ತದ ಮಾದರಿಯನ್ನು ರಮಣ್ ಸರ್ಗೆ ತಿಳಿಯದೆ ತೆಗೆದುಕೊಳ್ಳಲು ಆಗೋದಿಲ್ಲ ಅಲ್ವಾ? ಅವರನ್ನು ಹೊರಗೆ ಕರ್ಕೊಂಡು ಬಂದಮೇಲೆ ಅವರ ರಕ್ತದ ಮಾದರಿಯನ್ನು ಇಟ್ಟು ನಾವು DNA ಪರೀಕ್ಷೆ ಮಾಡಿ ನಿಮ್ಮವರಿಗೆ ಹೋಗಿ ಧೈರ್ಯವಾಗಿ ನೀವೇ ಅವರ ಮಗ ಅಂತ ಸಾಬೀತುಪಡಿಸಲು ಒಂದು ಅವಕಾಶ ಸಿಗುತ್ತೆ ಅಲ್ವಾ ಆಕಾಂಕ್ಷ? ಇದನ್ನು ಬಿಟ್ಟರೆ ಆಮೇಲೆ ಬೇರೆ ಅವಕಾಶ ಸಿಗದೇ ಹೋಗಿಬಿಡುತ್ತದೆ. ನೀನು ತಾನೇ ರಮಣ್ ಸರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದು. ಹಾಗಾದರೆ ಅವರ ಹುಟ್ಟಿನ ರಹಸ್ಯ ನಿನ್ನವರಿಗೆ ತಿಳಿಬೇಡವಾ? ನಾಳೆ ನಿನ್ನ ಮುಂದಿನ ವಂಶಸ್ಥರು ಒಂದು ಅಪಖ್ಯಾತಿಯೊಂದಿಗೆ ಬದುಕಬೇಕಾ? ಚಾರು ಹೇಳೋದ್ರಲ್ಲೂ ಒಂದು ನ್ಯಾಯ ಇದೆ ಅಂತ ಅನ್ನಿಸ್ತು ಆಕಾಂಕ್ಷಗೆ. ಆಕೆಯು ಅವನು ಊರಿಗೆ ಹೋಗುವ ದಿನಕ್ಕಾಗಿ ಕಾಯ್ತಾ ಇದ್ಲು. ಇತ್ತ ರಾತ್ರಿ ಮಲಗುವಾಗ ರಮಣ್, ಆಕಾಂಕ್ಷ, ನಾಳೆ ಸೀರಜ್ ಮನೆಗೆ ಗೃಹ ಪ್ರವೇಶ ಇದೆ, ನಾವು ಒಟ್ಟಿಗೆ ಹೋಗ್ಬರೋಣವಾ ಅಂದ. ನಾವು ಇಬ್ಬರೂ ಸೇರಿನಾ ಅಂದ್ಲು. ಹೌದು. ಬೇಡ ರಮಣ್. ಯಾಕೆ ಆಕಾಂಕ್ಷ? ನನ್ನೊಂದಿಗೆ ಬರಲು ಇಷ್ಟ ಇಲ್ವಾ? ಅಯ್ಯೋ, ನಾನು ಹಾಗೆ ಹೇಳಲಿಲ್ಲ ಸರ್. ಬರುವವರು ನಮ್ಮನ್ನು ಒಂಥರ ನೋಡ್ತಾರೆ. ನೋಡಿದರೆ ಏನು, ನೋಡಲಿ. ಬೇಡ ಸರ್, ಹಾಗಾದರೆ ನನ್ನೊಂದಿಗೆ ಬರಲು ಇಷ್ಟ ಇಲ್ವಾ ಅಂದವನು ಅವಳಿಗೆ ಬೆನ್ನು ತೋರಿಸಿ ತಿರುಗಿ ಮಲಗಿದ. ಮತ್ತೆ ರಮಣ್ ಅಂದ್ಲು. ಆದರೆ ಅವನು ತಿರುಗಲಿಲ್ಲ.
ಅವನನ್ನು ತನ್ನ ಕಡೆಗೆ ತಿರುಗಿಸಲು ಪ್ರಯತ್ನಿಸಿ ಸೋತು ಹೋದ್ಲು. ಕೊನೆಗೆ ಅವನ ಕಡೆಗೆ ಬಂದು ತಾನೇ ಮಲಗಿ ಮುಖ ನೋಡಿ, ನನ್ನೊಂದಿಗೆ ಕೆಲಸ ಮಾಡುವ ಆಸ್ಪತ್ರೆ ಸಿಬ್ಬಂದಿ ತಪ್ಪಾಗಿ ಮಾತನಾಡಿದರೆ, ಏಯ್, ನಾಳೆ ಅಲ್ಲಿಗೆ ಬರುವವರು ಅನೇಕರು ಕೋಟ್ಯಾಧಿಪತಿಗಳು. ನನ್ನ ಜೀವನದಲ್ಲಿ ಒಬ್ಬ ಹುಡುಗಿಯೊಂದಿಗೆ ಜೊತೆಯಾಗಿ ಪಾಲ್ಗೊಳ್ಳುವ ಮೊದಲ ಸಮಾರಂಭ ಇದು. ಹಾಗಾಗಿ ಇದು ಮುಖ್ಯ ಚರ್ಚೆಯ ವಿಷಯವೂ ಆಗಬಹುದು. ಬರುವ ಅನೇಕರಿಗೆ ರಮಣ್ ಒಬ್ಬ ಹುಡುಗಿಯೊಂದಿಗೆ ಇರೋದು ಆಶ್ಚರ್ಯ ಕೂಡ ಆಗಬಹುದು. ನಿನಗೂ ನನಗೂ ಇರುವ ಸಂಬಂಧವನ್ನು ಹೀಗೂ ನಾವು ಜಗತ್ತಿಗೆ ತಿಳಿಸಬಹುದು ಅಲ್ವಾ? ಆಕಾಂಕ್ಷಾಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅವನಿಗಾಗಿ ತಲೆಯನ್ನು ಆಡಿಸಿದ್ಲು. ಆಕಾಂಕ್ಷ, ನಾಳೆ ಏನು ಬಟ್ಟೆ, ಏನು ಉಡುಪು ಧರಿಸ್ತೀಯಾ? ಸೀರೆ ಧರಿಸ್ತೀನಿ. ಬೇಡ ಪ್ರಿಯೆ, ಚೂಡಿದಾರ್ ಧರಿಸ್ಕೊ. ನೀನು ಸೀರೆಯಲ್ಲಿ ತುಂಬ ಸುಂದರವಾಗಿರ್ತೀಯ. ಆಮೇಲೆ ಎಲ್ಲರೂ ನಿನ್ನನ್ನೇ ನೋಡ್ತಾರೆ. ನನಗೆ ಕೋಪ ಬರುತ್ತೆ. ಅದಕ್ಕೆ ಅವನ ಹಣೆಗೆ ಮುತ್ತಿಟ್ಟು, ನಾವು ಬದುಕುವ ಜೀವನ ಶೈಲಿ ನಮ್ಮ ಊರಿನಲ್ಲಿ ಇನ್ನೂ ಒಪ್ಪಿಕೊಳ್ಳದ ಒಂದು ವಿಧಾನ. ಅವರ ದೃಷ್ಟಿಯಲ್ಲಿ ನಮ್ಮ ಜೀವನ ಶೈಲಿ ತಪ್ಪೆನಿಸಿದರೂ ಸೀರೆ ಉಟ್ಕೊಂಡು ಬಂದರೆ ಅದಕ್ಕೊಂದು ಮರ್ಯಾದೆ ಸಿಗುತ್ತೆ ಅಲ್ವಾ ಅಂದ್ಲು. ಈಗ ಹೇಳಿ, ನಾನು ಸೀರೆಯಲ್ಲಿ ಬರಲಾ ಅಥವಾ ಚೂಡಿದಾರ್ನಲ್ಲಿ ಬರಲಾ? ಬಟ್ಟೆ ದೇಹವನ್ನು ಮುಚ್ಚೋದಕ್ಕಷ್ಟೇ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಆಕಾಂಕ್ಷ. ಇದು ನನ್ನ ಅಭಿಪ್ರಾಯ ಅಂದ. ಆದರೆ ನಿನಗೆ ಸೀರೆ ಉಟ್ಟರೆ ಮಾತ್ರ ಗೌರವ ಸಿಗುತ್ತೆ ಅನಿಸಿದ್ರೆ ಸೀರೆನೇ ಧರಿಸ್ಕೊಂಡು ಬಾ ಅಂದ. ಈಗ ಹೇಳಿದರೆ ಹೇಗೆ? ಎರಡರಲ್ಲಿ ಒಂದನ್ನು ಹೇಳಿ ಅಂದ್ಲು. ರಾತ್ರಿ ಆಗಿದ್ರೆ ಎರಡೂ ಬೇಡ ಅಂತ ಹೇಳ್ತಾ ಇದ್ದೆ. ಹಗಲಾಗಿರೋದ್ರಿಂದ ಯಾವುದಾದ್ರೂ ಒಂದನ್ನು ಧರಿಸ್ಕೊಂಡು ಬರಬೇಕಲ್ವಾ? ಅವನ ಮೂಗನ್ನು ಕಚ್ಚಿ, ತುಂಟ, ಮಾತನಾಡಬೇಡಿ. ಮಾತನಾಡಿದ್ದು ಬಾಯಿ ತಾನೆ, ಅದನ್ನು ಬಿಟ್ಟು ಪಾಪ ಆ ಮೂಗನ್ನ ಯಾಕೆ ಕಚ್ತಿದೀಯಾ? ಆಮೇಲೆ ಬಾಯಿ ಕೋಪಿಸ್ಕೊಳ್ಳೋದಿಲ್ವಾ ಅಂದ. ನಿಮ್ಮನ್ನು ಅಂದವಳು ಅವನ ಕೆನ್ನೆಯನ್ನು ಕಚ್ಚಲು ಅವನು ತುಟಿಗಳನ್ನು ತೋರಿಸ್ದ. ಅವನ ಬಾಯಿಯನ್ನು ತನ್ನ ಕೈಯಿಂದ ಮುಚ್ಚಿದ್ಲು. ಸೀರೆನಾ ಚೂಡಿಯಾ ಅಂದ್ಲು. ಬಾಯಿ ಮುಚ್ಚಿದ್ರೆ ಹೇಗೆ ಹೇಳೋದು? ಕೈಯನ್ನು ಅವಳು ಸಡಿಲಗೊಳಿಸಲು ಅವನು ಮತ್ತೆ ತುಟಿ ತೋರಿಸಿ, ಇದಕ್ಕೆ ಉತ್ತರ ಹೇಳು, ನಾನು ನಿನಗೆ ಹೇಳ್ತೀನಿ ಅಂದ. ಇದಕ್ಕಿಂತ ಹೆಚ್ಚು ಅವನು ಕೇಳಿದ್ದನ್ನು ಕೊಡದೆ ಕೆಲಸ ನಡೆಯೋದಿಲ್ಲ ಅಂತ ಅವನನ್ನು ಮುನಿಸಿನಿಂದ ನೋಡ್ತಾ ಅವನ ತುಟಿಯೊಂದಿಗೆ ತನ್ನ ತುಟಿಯನ್ನು ಒತ್ತಿ ತೆಗೆದುಕೊಂಡು, ಸರಿ, ಈಗ ಹೇಳಿ ಅಂದ್ಲು. ಸೀರೆ ಧರಿಸ್ಕೊ, ನಿನಗೆ ಅದೇ ಇಷ್ಟ ತಾನೇ? ನಾನು ಹೇಳಿದ್ದು ಸರಿ ತಾನೇ ಅಂದ. ಬೆಳಗ್ಗೆ ಎದ್ದು ನೋಡಲು ಮೇಜಿನ ಮೇಲೆ ಹೊಸ ಸೀರೆ ಮತ್ತು ಅದಕ್ಕೆ ತಕ್ಕ ಆಭರಣಗಳು ಇದ್ವು. ಇದು ಯಾವಾಗ ಖರೀದಿಸಿದ್ರು ಅಂತ ನೋಡುವಾಗಲೇ ಕಳೆದ ವಾರನೇ ಆರ್ಡರ್ ಮಾಡಿದ್ದೆ. ತಿರುಗಿದವಳು ಹೇಳಲೇ ಇಲ್ಲ ಅಂದ್ಲು. ಆಶ್ಚರ್ಯನಾ ಪ್ರಿಯೆ? ಸೀರೆ ಖರೀದಿಸಿಟ್ಕೊಂಡೆ ರಾತ್ರಿ ಅಷ್ಟು ಪ್ರಶ್ನೆ ಕೇಳಿದ್ರಾ? ಸೀರೆಯ ಚೂಡಿದಾರ ಅಂತ ಸುಮ್ಮನೆ ಸಣ್ಣ ಪರೀಕ್ಷೆ ಮಾಡಿದೆ. ಏನು ಪರೀಕ್ಷೆ? ನಿನಗೆ ಇಷ್ಟವಾದದ್ದು ಸೀರೆ ನನಗಾಗಿ ಬದಲಾಗ್ತೀಯಾ ಅಂತ ನೋಡಿದೆ. ದೇವರಿಗೆ ಧನ್ಯವಾದಗಳು, ನೀನು ಕೊನೆವರೆಗೂ ಬದಲಾಗಲೇ ಇಲ್ಲ. ಬದಲಾಯಿಸಿ ಚೂಡಿದಾರ ಅಂತ ಹೇಳಿದರೆ ಏನು ಮಾಡ್ತಾಯಿದ್ರಿ? ಯಾಕೆ ಈ ಪರೀಕ್ಷೆ ಅಂದ್ಲು. ಆಕಾಂಕ್ಷ, ಕೂಲ್. ನಾವು ಬದುಕುವ ಈ ಜೀವನ ನಿನಗಾಗಿ ಇಷ್ಟಪಟ್ಟು ಬದುಕ್ತಾ ಇದೆಯಾ ಅಥವಾ ನನಗಾಗಿ ಹೊಂದ್ಕೊಂಡು ಬದುಕ್ತಿದೆಯಾ ಅಂತ ನೋಡಿದೆ. ಆದರೆ ನನಗೆ ಒಂದು ಅರ್ಥ ಆಯಿತು. ನೀನು ಸೀರೆಯ ವಿಷಯದಲ್ಲೂ ನಿನ್ನ ಆಲೋಚನೆಯನ್ನು ಬದಲಿಸಿದವಳು. ಇನ್ನು ಹೇಗೆ ಜೀವನದ ವಿಷಯದಲ್ಲಿ ಬದಲಾಗ್ತೀಯಾ? ನಿನ್ನ ಮೇಲೆ ನನಗೆ ನಂಬಿಕೆ ಬಂದಿದೆ ಅಂತ ತಬ್ಕೊಂಡು ಮುತ್ತಿಟ್ಟವನು ಸ್ನಾನಗೃಹಕ್ಕೆ ಪ್ರವೇಶಿಸ್ದ. ಸಣ್ಣ ಸಣ್ಣ ವಿಷಯದಲ್ಲೂ ತನ್ನನ್ನು ಪರೀಕ್ಷಿಸ್ತಿದ್ದೀರಾ ಅಂದ್ಕೊಂಡವಳಿಗೆ ಅದಕ್ಕಿಂತ ಹೆಚ್ಚು ಅವನು ತೋರುವ ಪ್ರೀತಿಯಲ್ಲಿ ಉಳಿದೆಲ್ಲವೂ ಮರೆತು ಹೋಯಿತು. ಆಕಾಂಕ್ಷ ತಲೆ ಬಾಚಿ ಸೀರೆ ಉಡೋಣ ಅಂತ ಅದನ್ನು ತೆಗೆಯುವಾಗ ಅವನು ಬಟ್ಟೆ ಬದಲಾಯಿಸಿ ಬಂದನು. ಪಂಚೆ ಶರ್ಟ್ನಲ್ಲಿ ಅವನನ್ನು ಕಂಡವಳು ಕಣ್ಣು ಅಗಲಿಸಿ ನೋಡಿ, ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ಆ ರಮಣನ ಮನಸ್ಸು ಅವಳ ನೋಟದಲ್ಲಿ ನಾಚಿಕೆ ಪಟ್ಕೊಳ್ತು. ಅವನ ಕೆನ್ನೆಗಳು ಕೆಂಪಾದವು. ಅವನ ನಾಚಿಕೆಯನ್ನು ಕಂಡವಳು ಅವನ ಹತ್ರ ಹೋಗಿ ಎತ್ತರಕ್ಕೆ ನಿಂತು ತಲೆಯ ಮೇಲೆ ಮುತ್ತಿಟ್ಲು. ನಂತರ ಸಮಾರಂಭಕ್ಕೆ ಹೋಗಬೇಕು ಅಂದರೆ ಅವನು, ಏನಾಯಿತು ನಿನಗೆ, ಹೋಗೋದು ಬೇಡವಾ ಅಂದ. ಎಲ್ಲ ರದ್ದುಗೊಳಿಸಿ ನಾವೇ ಒಂದು ಸಮಾರಂಭ ಮಾಡಬಹುದಾ ಅಂದವಳ ರಹಸ್ಯ ಪ್ರಶ್ನೆಯಲ್ಲಿ ಎಲ್ಲವೂ ಅರ್ಥ ಆಯಿತು ಅವನಿಗೆ. ಅಂದವನು ಏನು ಯೋಚಿಸಿದ್ನೋ, ಇಲ್ಲ ಇಲ್ಲ, ನಾವು ಜೋಡಿಯಾಗಿ ಸಮಾರಂಭಕ್ಕೆ ಹೋಗೋಣ ಅಂತ ಹೊರಡಲು ಅವಳಿಗೆ ಸೀರೆ ಉಡಿಸಲು ಸಹಾಯ ಮಾಡ್ತೇನೆ ಅನ್ನೋ ನೆಪದಲ್ಲಿ 1/4 ಗಂಟೆಯಲ್ಲಿ ಉಡಬೇಕಾದ ಸೀರೆಯನ್ನು
1 ಗಂಟೆ ಮಾಡಿ ಗೋಳಾಡಿಸಿ ಕೊನೆಯಲ್ಲಿ ಹೊರಟು ಇಬ್ಬರು ಕನ್ನಡಿ ಮುಂದೆ ನಿಂತರು. 10 ಪಟ್ಟು ಹೊಂದಾಣಿಕೆ. ನಮ್ಮಿಬ್ಬರನ್ನ ನೋಡಿದ್ರು. ಹೀಗೊಂದು ಗಂಡು ಸಿಗೋದಿಲ್ಲ ಅಲ್ವಾ ಅಂದ್ಲು ಅವನನ್ನೇ ನೋಡ್ತಾ. ಹೌದಾ ಅಂದ ಅವನು. ದೂರ ನಿಂತವಳನ್ನ ತನ್ನೊಂದಿಗೆ ಸೇರಿಸ್ಕೊಂಡು ತನ್ನ ಮೊಬೈಲ್ನಲ್ಲಿ ಒಂದು ಸೆಲ್ಫಿ ಫೋಟೋ ತೆಗೆದುಕೊಂಡ. ಇಬ್ಬರು ಸಜ್ಜಾಗಿ ಕೆಳಗಡೆ ಬರಲು ಚಿಂತಾಮಣಿ ಹಾಗೇನೆ ಇವ್ರನ್ನ ಕಣ್ಣು ಮಿಟುಕಿಸದೆ ನೋಡಿದ್ರು. ಇಬ್ಬರು ನೀಲಿ ಬಣ್ಣದ ಉಡುಪಿನಲ್ಲಿ ಮಿಂಚ್ತಾ ಇದ್ರು. ಅವನು, ಏನಕ್ಕ ಹೀಗೆ ನಮ್ಮನ್ನು ನೋಡ್ತಾ ಇದ್ದೀರಾ ಅಂದ ರಮಣ್. ನನ್ನ ಕಣ್ಣೇ ತಾಗಬಹುದು ನಿಮಗೆ. ಹೀಗೆ ನನ್ನ ತಮ್ಮನನ್ನು ಜೋಡಿಯಾಗಿ ನೋಡಬೇಕು ಅಂತ ನನ್ನ ಆಸೆ ಇವತ್ತು ಈಡೇರ್ತು. ಬೇಗ ಈ ಮನೆಯಲ್ಲಿ ಮದುವೆಯ ಶಹನಾಯಿ ಶಬ್ದ ಕೇಳಿಸ್ಲಿ ಅಮ್ಮ. ಅದುವರೆಗೆ ಮಂದಹಾಸ ಬೀರಿದ್ದವಳ ಮುಖ ಬಾಡ್ತು. ತನ್ನ ಜೀವನದಲ್ಲಿ ಆ ಶಬ್ದ ಕೇಳಿಸೋದಿಲ್ವಾ ಅಂತ. ಅವಳ ಮುಖದ ಬದಲಾವಣೆಯನ್ನು ಕಂಡವನು, ಏನಾಯಿತು ಆಕಾಂಕ್ಷ? ಏನೂ ಇಲ್ಲ ಸರ್ ಅಂದವಳು. ಅದರ ನಂತರ ಸಿರಜ್ ಮನೆ ತಲುಪುವವರೆಗೂ ಬಾಯಿನೇ ಬಿಡಲಿಲ್ಲ. ಸಿರಜ್ ಮನೆಗೆ ಕಾಲಿಡ್ತಾ ಇದ್ದಂತೆ ಅಲ್ಲಿ ರಮಣ್ಗೆ ಭಾರೀ ಗೌರವ ಸಿಕ್ತು. ಆಕಾಂಕ್ಷಳಿಗೆ ಅನುಮಾನ ಬಂತು, ಈ ಗೌರವ ಇವರಿಗ ಅಥವಾ ಇವರ ಹಣಕ್ಕ ಅಂತ. ಇಬ್ಬರನ್ನ ನೋಡಿ ಅಲ್ಲಿದ್ದ ಹಲವರಿಗೆ ಹಲವು ರೀತಿಯ ಅನುಮಾನಗಳು. ಇವಳು ವಿಡಿಯೋದಲ್ಲಿ ಬಂದ ಹುಡುಗಿ ತಾನೇ ಅಂತ. ಕೆಲವರಿಗೆ ಪರವಾಗಿಲ್ವೇ, ಇವನನ್ನ ಒಬ್ಬಳು ಹುಡುಗಿ ತನ್ನ ಹತೋಟಿಗೆ ತಂದುಬಿಟ್ಟಿದ್ದಾಳೆ ಅಂತ. ಇನ್ನೂ ಕೆಲವರಿಗೆ ಇವನಿಗೆ ಇಂತಹ ಒಂದು ಹುಡುಗಿನ ಅಂತ. ಮತ್ತೆ ಕೆಲವರಿಗೆ ರಮಣ್ಣನ ಬಿಟ್ಟು ಅವನೊಂದಿರುವ ಹುಡುಗಿ ಅಂದ ತಕ್ಷಣ ಮನಸ್ಸಿನಲ್ಲಿ ಹಲವು ರೀತಿಯ ಕುಂಚಿತನೆಗಳು. ರಮಣ್ ಜೊತೆ ಮಾತನಾಡಲೆಂದೇ ಉದ್ಯಮ ರಂಗದ ಹಲವಾರು ಪೈಪೋಟಿ ನಡೆಸಲು ಬರಲು ಆಕಾಂಕ್ಷ ಏಕಾಂತವನ್ನು ಹುಡುಕ್ತಾ ಪಕ್ಕಕ್ಕೆ ಸರಿ ನಿಂತಳು. ಅಲ್ಲಿದ್ದ ಎಲ್ಲರ ನೋಟವನ್ನು ಎದುರಿಸಿದವಳು ಇದ್ದಕ್ಕಿದ್ದಂತೆ 2 ಜೋಡಿ ಕಣ್ಗಳ ನೋಟವನ್ನು ಕಂಡು ಹಾಗೆಯೇ ಸ್ತಬ್ಧಳಾಗಿ ನಿಂತುಬಿಡ್ಳು. ಅವ್ರು ಯಾರೂ ಅಲ್ಲ, ಅವಳ ಅತ್ತೆ ಅಖಿಲಾಂಡೇಶ್ವರಿ ಮತ್ತು ಅವಳ ಮಾವ ರಂಜಿತ್. ಅವಳ ಹತ್ರ ಬಂದು ಇಬ್ಬರು, ಲೇ ರಂಜಿತ್, ನೋಡ್ದ್ಯಾ ಇವಳನ್ನ? ನೋಡಿದೆ ಅಮ್ಮ. ಹಮ್ಮು ಬಿಮ್ಮು ಮತ್ತು ಹಣದ ಆಸೆಗೆ ಬಿದ್ದು ತಾಳಿ ಕಟ್ಟಿಸ್ಕೊಳ್ದೇನೆ ಸಂಸಾರ ನಡೆಸ್ತಾರಲ್ಲ, ಅದಕ್ಕೆ ನಮ್ಮ ಭಾಷೆಯಲ್ಲಿ ಯಾವನಿಗೋ ಇಟ್ಕೊಂಡ ಹೆಂಗಸಾಗಿರೋದು ಅಂತಾನೆ ಅಂತಾರೆ ಅಮ್ಮ ಅಂದ. ಆ ಮಾತಿನಿಂದ ಆಕಾಂಕ್ಷಳ ಕಣ್ಗಳಲ್ಲಿ ನೀರು ತಡೆಯಲಾರದೆ ಬಂತು. ಅಖಿಲಾಂಡೇಶ್ವರಿ, ಒಳ್ಳೆಯ ವೇಳೆಗೆ ನೀನು ಪಾರಾದೆ ಕಣೋ. ತಾಳಿ ಕಟ್ಟಿ ಸಂಸಾರ ಮಾಡಲು ಇವಳಿಗೆ ಇಷ್ಟ ಇಲ್ವಂತೆ. ಯಾಕೆ ಅಂದರೆ, ಹೌದಮ್ಮ, ಒಬ್ಬ ಗಂಡನ ಜೊತೆ ಬದುಕುವವರಿಗೆ ತಾನೇ ತಾಳಿ, ಹೆಂಡತಿ, ಸಂಸಾರದ ಬೆಲೆ ಗೊತ್ತಾಗೋದು. ಇವನಿಗೆ ಇವಳು ಎಷ್ಟನೇ ಅವಳೋ ಏನೋ, ಯಾರಿಗೊತ್ತು ಅಂದ ರಂಜಿತ್. ಇವಳ ಜೀವನದಲ್ಲಿ ಇನ್ನೂ ಎಷ್ಟು ಗಂಡಸರು ಬರ್ತಾರೋ ಏನೋ. ಅತ್ತೆ, ಅನಗತ್ಯವಾಗಿ ಮಾತನಾಡಬೇಡಿ. ಛೀ, ಬಾಯಿ ಮುಚ್ಚು. ಯಾರಿಗೆ ಯಾರು ಅತ್ತೆ? ಇನ್ನಷ್ಟು ದಿನಗಳಲ್ಲಿ ಇವನು ನಿನ್ನನ್ನು ಬಿಟ್ಟು ಹೊರಟು ಹೋಗ್ತಾನೆ. ಆಮೇಲೆ ನೀನು ಯಾವನೋ ಒಬ್ಬನ ಜೊತೆ ಹೊರಟು ಹೋಗ್ತೀಯ. ನೀನೇನಾದರೂ ತಪ್ಪಿ ಬಂದು ಮಧುರೈ ಕಡೆಗೆ ಬಂದುಬಿಡಬೇಡ. ಕಸಬರಿಕೆಯಿಂದ ಹೊಡೆದು ಸಗಣಿ ನೀರು ಹಾಕಿ ಹೊಯ್ದು ಬಿಡ್ತಾರೆ ನಿಂಗೆ. ಅಲ್ಲ, ಹೊಯ್ದು ಬಿಡ್ತೇನೆ ನಿಂಗೆ ಅಂದ್ಲು. ತಾಳಿ ಕಟ್ಟಿಸ್ಕೊಳ್ದೆ ಇಟ್ಕೊಂಡ ಹೆಂಗಸಾಗಿ ಬದುಕ್ತಿದ್ದಾಳೆ ನಿನ್ನ ಮಗಳು ಅಂತ ಹೋಗಿ ನಿನ್ನ ಅಪ್ಪನ ಹತ್ರ ಹೆಮ್ಮೆಯಿಂದ ಹೇಳ್ತೇನೆ. ಹೆತ್ತ ಕರುಳು ತುಂಬಿ ಬರುತ್ತೆ ಅಂದ್ಲು. ತಪ್ಪಾಗಿ ಮಾತನಾಡಬೇಡಿ. ಏಯ್, ಏನು ತಪ್ಪಾಗಿ ಹೇಳಿಬಿಟ್ಟೆ? ಒಬ್ಬ ಗಂಡಸು ರೊಕ್ಕ ಕೊಟ್ಟು ಒಬ್ಬಳ ಹತ್ರ ಹೋದರೆ ಅವಳಿಗೆ ಏನು ಹೆಸರೋ ಅದೇ ಹೆಸರು ತಾನೇ ನಿಂಗೂ. ಅವಳು ತಕ್ಷಣ ತೆಗೆದುಕೊಂಡು ಹೋಗ್ತಾಳೆ, ಆದರೆ ನೀನು ಆಮೇಲೆ ಒಟ್ಟಿಗೆ ದೊಡ್ಡ ಮೊತ್ತದಲ್ಲೇ ಪಡಿತೀಯ ಬಿಡು ಅಂತ ಅನ್ನಿಸ್ತಿದ್ದೆ ನನಗೆ ಅಂದ್ಲು. ಅದಕ್ಕೆ ಮೆರಿತಿದೀಯಾ? ಕಿವಿಯಲ್ಲೂ ಕುತ್ತಿಗೆಯಲ್ಲೂ ಚೀಚಿ, ಏನು ಜನ್ಮವೋ ನಿಂದು ಅಂತ ನಿಲ್ಲಿಸದೆ ಮತ್ತೆ ಮುಂದುವರಿಸಿದ್ಲು ಅಖಿಲಾಂಡೇಶ್ವರಿ. ಛತ್ರದಲ್ಲಿ ಕೊಠಡಿ ಪಡೆದು ಹೋಗೋವಳು ತಾನೇ ನೀನು. ಹಾಗಾದರೆ ನಿಂಗೆ ಏನು ಹೆಸರು? ಅಮ್ಮ, ಇವಳೊಬ್ಳು ಮನುಷ್ಯಳು ಅಂತ ಇವಳ ಹತ್ರ ಹೋಗಿ ಮಾತನಾಡ್ತಿದೀಯಾ? ಇವಳು ನಿಂತ ಜಾಗದಲ್ಲಿ ನಾವು ನಿಂತರೆ ಸ್ನಾನ ಮಾಡಿದರೂ ಆ ಪಾಪ ಹೋಗೋದಿಲ್ಲ ಅಂದ ರಂಜಿತ್. ಥೂ ಅಂತ ಉಗಿದು ಹೊರಟು ಹೋದ. ಯಾಕೋ ಅವರ ಮಾತಿನಲ್ಲಿದ್ದ ವ್ಯಂಗ್ಯ ಮತ್ತು ಚುಚ್ಚು ಮಾತುಗಳನ್ನು ತಡೆಯಲಾಗದೆ ಅಲ್ಲಿ ನಿಲ್ಲಲು ಕೂಡ ಇಷ್ಟ ಇಲ್ಲದೆ ಆಕಾಂಕ್ಷ ರಮಣ್ಗೂ ಕೂಡ ಹೇಳ್ದೇನೆ ಅಲ್ಲಿಂದ ಹೊರಟು ಹೋದ್ಲು. ಇತ್ತ ಕಾಶಿ ರಾಜನ್ ಇಬ್ಬರೂ ಜೋಡಿಯಾಗಿ ಸಿರಜ್ ಮನೆಗೆ ಹೋದ ಸುದ್ದಿ ತಲುಪ್ತು. ಆಕಾಂಕ್ಷ ಮತ್ತು ರಮಣ್ ಒಂದೇ ಕೊಠಡಿಯಲ್ಲಿ ತಂಗ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಅವನ ತಲೆಯಲ್ಲಿ ಹಲವು ಕೆಟ್ಟ ಆಲೋಚನೆಯನ್ನು ತಂದುಬಿಟ್ಟಿತ್ತು.
ಇದನ್ನು ಹೀಗೆ ಬಿಟ್ಟರೆ ಎಲ್ಲಿ ಇವನು ಬದಲಾಗ್ಬಿಡ್ತಾನೇನೋ, ಸಂಸಾರ ಮಕ್ಕಳು ಅಂತ ಬದುಕ್ಬಿಡ್ತಾನೋ ಅಂತ ಯೋಚಿಸಿದವನು ಆಕಾಂಕ್ಷಳನ್ನು ಕೊಲೆ ಮಾಡಲು ಸಂಚನ ರೂಪಿಸಿದ್ರು. ಈ ಕಥೆ ಮುಂದುವರಿಯೋದು. ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಎಲ್ರಿಗೂ ಕೂಡ ಧನ್ಯವಾದಗಳು.